ಧನ್ಯವಾದ. ಏನ್ ಆಲ್ಮೋಸ್ಟ್ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ವರದರಾಜ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಸ್ವಾಮಿ ಸರ್ ಚೆನ್ನಾಗಿ ಮಾತಾಡಿದ್ರು, ರಾಜು, ಜೋಗಿ ಸರ್, ಸಂತೋಷ, ಅಂದ್ರೆ ಪ್ರತಿಯೊಬ್ರು ಮುರಳೀಧರ್ ಸರ್ ಅಂದ್ರೆ ಎಲ್ಲರೂ ಚೆನ್ನಾಗಿ ಮಾತಾಡಿದಾರೆ. ಹಂಗಾಗಿ ನಾ ತುಂಬಾ ಚಿಕ್ಕವನು. ನನ್ಗೆ ಒಂದು ಎರಡು ವಿಷಯಗಳನ್ನ ಹಂಚ್ಕೋಬೇಕು. ಆಲ್ಮೋಸ್ಟ್ ನಾ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ, ಜೋಗಿ ಸರ್ ಹೇಳಿ ಪ್ರಸ್ತಾಪ ಮಾಡಿದ್ರು. ಮತ್ತು ಅವರ ಮೊದಲ ಸಂಕಲನ ಏನಿದೆ ಕಂಬನಿ, ಆ ಸಂಕಲನಕ್ಕೆ ಮುನ್ನುಡಿ ಬರೆದವರು ಯಾರು ಅಂತಂದ್ರೆ ಶಿವರಾಜ್ ಚೊಕ್ಕಾಡಿ ಅವರು. ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅಲ್ಲಿ. ಅಂದ್ರೆ ಅವರ ಮೊನ್ನೆ ಬಂದಂತ ಕಾಲದ ಒಂದೊಂದೇ ಹನಿಯಲ್ಲಿ ಅವರು ಅದರ ಒಂದು ಚಾಪ್ಟರ್ ಬರೆದಿದ್ದಾರೆ. ಆ ಚಾಪ್ಟರ್ ಇದೆಲ್ಲ ಬಂದಿದೆ. ಮತ್ತು ಅದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊದಲ ಸಂಕಲನಕ್ಕೆ ಅವರು ಮುನ್ನುಡಿ ಬರಿತಾ ಚೊಕ್ಕಾಡಿ ಅವರು ಇದ್ ಮಾಡ್ತಾರೆ, ಏನು ಅಂತಂದ್ರೆ ಇವರ ಕಥೆಗಳಲ್ಲಿ ಒಂದು ಏಕತಾನತೆ ಇದೆ ಅಂತ ಬರ್ದಿರ್ತಾರೆ. ಅದು ವ್ಯಾಸರಿಗೆ ತುಂಬಾ ಬೇಜಾರಾಗಿರುತ್ತೆ. ಅದ್ರ ಬಗ್ಗೆ ಅವರು ವಾದ ನಡೆಯುತ್ತೆ. ಮತ್ತು ಆ ವಾದದಲ್ಲಿ ಕೊನೆಗೆ ಅವರು ಇವ್ರು ಕ್ಷಮೆ ಕೇಳ್ತಾರೆ. ನಿಮ್ಗೆ ಅದರಿಂದ ಮನಸ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ತಾರೆ. ಮತ್ತು ಅದ್ರಲ್ಲಿ ಬರೀತಾ ಚೊಕ್ಕಾಡಿ ಅವರು ಆ ಏಕತಾನತೆಯ ಬಗ್ಗೆ ನನ್ಗೆ ಈಗ್ಲೂ ಆ ತಕರಾರು ಉಳಿದಿದೆ ಅಂತ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅಂದ್ರೆ ಇದನ್ನ ಹೇಳಕ್ ಹೊರಟಿದ್ದು ನಾನು ಅವರ ಏಕತಾನತೆ ಬಗ್ಗೆ ಹೇಳಕ್ ಏನ್ ಹೊರಟಿರೋದಲ್ಲ. ನಾವ್ ಏಕತಾನತೆ ಅಂತ ಅವ್ರು ಏನ್ ಬರ್ತಿದ್ದಾರೆ, ಚೊಕ್ಕಾಡಿ ಸರ್ ಏನ್ ಬರೆದ್ರು, ಬಹುಶಃ ಅದನ್ನ ನಾನು ಎಲ್ರೂ ಅದನ್ನ ಗ್ರಹಿಸಿದಂಗೆ, ಈಗಾಗ್ಲೇ ಗ್ರಹಿಸಿದಂಗೆ ನನಗೆ ನಂಗೆ ಯಾವಾಗಲೂ ಜೋಗಿ ಸರ್ ಹೇಳ್ತಿರ್ತಾರೆ, ಅಂದ್ರೆ ಒಂದು ಪ್ರತಿಯೊಂದು ಅಂದ್ರೆ ಒಬ್ರಲ್ಲಿ ಒಂದು ಕಾದಂಬರಿ ಇರತ್ತೆ ಅಂತ, ಅಂದ್ರೆ ಒಂದೇ ವಿಷಯವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿರ್ತಾರೆ. ಅಂದ್ರೆ ಎಲ್ರಿಗೂ ಒಂದು ಇಷ್ಟೇ ಕಥೆಗಳನ್ನ ಬರೆದ್ರು ಕೂಡ ಪ್ರತಿಯೊಬ್ಬರಲ್ಲೂ ಒಂದು ಅಂತರಾಳದಲ್ಲಿ ಒಂದು ಯಾವುದೋ ಒಂದೇ ಒಂದು ವಿಷಯ ಅಂತರಾಳದಲ್ಲಿ ಹರಿತಾ ಇರತ್ತೆ. ಆ ತರದ ಒಂದು ಹರಿವು ಇದೆಯಲ್ಲ, ಅದು ವ್ಯಾಸರಲ್ಲಿ ಕಂಡಿತ್ತು. ಆ ಹರಿವು ಯಾವುದು ಅಂದ್ರೆ ಅದು ವಿಷಾದ. ಆ ಹರಿವು ಯಾವುದು ಅಂತಂದ್ರೆ ಒಂದು ಅದೇ ಹೇಳಿದಂಗೆ ಅವರ ನಮ್ಮ ಜೀವನದಲ್ಲಿರೋ ವಿಕ್ಷಿಪ್ತ ಅಂಶಗಳು ಅಥವಾ ವಿಕ್ಷಿಪ್ತ ಕ್ಷಣಗಳು ಅಥವಾ ವಿಕ್ಷಿಪ್ತ ಸ್ಪೇಸ್ ಇರತ್ತಲ್ಲ, ಆ ಸ್ಪೇಸ್ ಅನ್ನ ಅವರು ಎಕ್ಸ್ಪ್ಲೋರ್ ಮಾಡಿದ್ರು. ನನ್ಗೆ ನಾವಂದ್ರೆ ನನ್ನ ಜನರೇಷನ್ ಅಂತ ನೈಂಟೀಸ್ ಅಲ್ಲಿ ಓದಕ್ ಶುರು ಮಾಡಿದ ನಮ್ಮ ಜನರೇಷನ್ ಬಗ್ಗೆ ಹೇಳೋದಾದ್ರೆ, ನಮ್ಗೆ ಅವಾಗ ಓದು ಅಂದಿದ್ದು ತುಂಬಾ ಒಂದು ರೊಮ್ಯಾಂಟಿಕ್ ಆದಂತ ವಿಷಯ ಆಗಿತ್ತು. ಅಂದ್ರೆ ನಾವು ಕಾಲೇಜಿಗೆ ಹೋಗ್ತಾ ಇದ್ದಾಗ ಓದು ತುಂಬಾ ರೊಮ್ಯಾಂಟಿಕ್ ಆದಂತ ಒಂದು ಇದನ್ನ ಕೊಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮನ್ನ ಬೆಚ್ಚಿ ಬೀಳಿಸಿದ್ದು ಇಬ್ರು, ಅಂದ್ರೆ ಕಾಸಾನೀಸರು ತುಂಬಾ ಹಳಬ್ರು, ಬಟ್ ನಾನು ಒಟ್ಟೊಟ್ಟಿಗೆ ಓದಿದ್ದು ಕಾಸಾನೀಸ ಮತ್ತು ವ್ಯಾಸರು. ಹಂಗಾಗಿ ನನಗೆ ತುಂಬಾ ಒಂದು ಇಡೀ ಪರ್ಸ್ಪೆಕ್ಟಿವ್, ಅಂದ್ರೆ ನನ್ನ ಸಾಹಿತ್ಯದ ಬಗ್ಗೆ ಇದ್ದ ಪರ್ಸ್ಪೆಕ್ಟಿವ್ ಸಂಪೂರ್ಣ ಬದಲಾಗಿದ್ದು ವ್ಯಾಸರು ಮತ್ತು ಕಾಸಾನೀಸನ್ನ ಓದುವಾಗ. ಅವ್ರು ಓದಿದಾಗ ಇಲ್ಲ ನಾವೆಲ್ಲ ಓದ್ಕೊಂಡು ಅಥವಾ ಒಂದು ರೊಮ್ಯಾಂಟಿಸೈಸ್ ಮಾಡಿದ ಸಾಹಿತ್ಯದ ಹೊರತಾಗಿ ಬೇರೆ ಏನೋ ಒಂದು ಮುಖ ಸಾಹಿತ್ಯದಲ್ಲಿ ಇದೆ ಅನ್ನೋದು ನನಗೆ ಅರಿವಿಗೆ ಬಂದಿದ್ದು ವ್ಯಾಸರ ಕಥೆಗಳ ಮೂಲಕ ಮತ್ತು ಕಾಸಾನೀಸರ ಕಥೆಗಳ ಮೂಲಕ. ಹಂಗಾಗಿ ನನಗೊಂಥರ ಅದು ತುಂಬಾ ಕಾಡುವ ವಿಷಯವಾಗಿ ನನ್ನನ್ನ ಕಂಡಿತು. ಗೊತ್ತಿಲ್ಲ, ನನ್ನ ಬಾಲ್ಯ ಅದ್ಯಾಕೋ ಅವರ ಕಥೆಗಳ ಜೊತೆಗೆ ನನ್ನ ಬಾಲ್ಯ ತುಂಬಾ ರಿಲೇಟ್ ಆಗ್ತಾ ಇತ್ತು. ಹಂಗಾಗಿ ಅದು ಆ ವಿಕ್ಷಿಪ್ತತೆ ಅಥವಾ ಆ ಒಂದು ವಿಷಾದ ಇದೆಯಲ್ಲ, ಅದು ನಂಗೆ ತುಂಬಾ ಕಾಡ್ತಾ ಇತ್ತು, ತುಂಬಾ ನಮ್ಮನ್ನ ಒಳಗಡೆಯಿಂದ ದಹಿಸ್ತಾ ಇತ್ತು. ಹಂಗಾಗಿ ನನಗೆ ವ್ಯಾಸರು ಬಹಳ ಇಷ್ಟವಾಗ್ತಾ ಹೋದ್ರು. ಈಗ್ಲೂ ನನ್ಗಂದ್ರೆ ಏನೋ ಒಂದು ಬೇಜಾರಾದಾಗ ಸುಮ್ಮನೆ ವ್ಯಾಸರನ್ನ ಓದಿದ್ರೆ, ಎರಡು ಕತೆ ಓದಿದ್ಮೇಲೆ ಅಂದ್ರೆ ಅವರ ಕತೆಗಳಿಗಿರುವ ಒಂದು ಬಿಟ್ಟರ್ ಗುಣ ಏನು ಅಂತಂದ್ರೆ, ಮತ್ತೆ ಮತ್ತೆ ಓದೋದ್ ತುಂಬಾ ಕಷ್ಟ ಅವ್ರ ಕತೆಗಳನ್ನ. ಅಂದ್ರೆ ಮತ್ತೆ ಓದಿದಾಗ ಒಂದ್ ಎರಡು ಕತೆ ಓದಿದಾಗ ಬಹಳ ಒಂದು ವಿಷಾದ ಅಥವಾ ಒಂದು ನಿರಾಶೆ ಇದೆಲ್ಲ ಒಂದ್ ಮನ್ಸಲ್ಲಿ ಅಂದ್ರೆ ಒಂಥರ ಈ ಕಟ್ಕೊಬಿಡತ್ತೆ ಎದೆಯಲ್ಲಿ. ಎದೆಯನ್ನ ಒಂದು ತುಂಬಾ ಗಟ್ಟಿ ಮಾಡುವ ಒಂದು ವಿಷಯಗಳು, ಬಿಟ್ಟರ್ ಮಾಡುವ ವಿಷಯಗಳು. ಸೊ ಹಂಗಾಗಿ ನನ್ಗೆ ವ್ಯಾಸರು ಇಡೀ ಒಂದು ಸಾಹಿತ್ಯದ ವಲಯದಲ್ಲಿ ವ್ಯಾಸರದ್ದೇ ಒಂದು ಬೇರೆಯ ಒಂದು ಸ್ಥಾನ ಇದೆ. ಹಂಗಾಗಿ ಅದ್ರ ಬಗ್ಗೆ ನಾನು ತುಂಬಾ ಹತ್ರದಿಂದ ನನ್ಗೆ ವ್ಯಾಸರು ಯಾವತ್ತೂ ನಾನು ಭೇಟಿಯಾಗಿಲ್ಲ, ಆದ್ರೆ ವ್ಯಾಸರನ್ನ ಓದ್ಬೇಡ್ದವನು. ಬಟ್ ನನಗೆ ವ್ಯಾಸರನ್ನ ನಾನು ಸ್ವಲ್ಪ ನನ್ಗೆ ಅವರ ಹತ್ತಿರದ ಅವರ ವಿವರಗಳನ್ನ ನನ್ಗೆ ತಿಳ್ಕೊಳಕ್ ಸಾಧ್ಯ ಆಗಿತ್ತು ಅವರ ಮಗ ತೇಜಸ್ವಿಯವರ ಒಡನಾಟಕ್ಕೆ ಬಂದಾಗ. ನಾನು ಒಂದು ಉದಯವಾಣಿಯಲ್ಲಿ ಬರೆದ ಯಾವುದೋ ಒಂದು ಕಥೆಯನ್ನ ತುಂಬಾ ಮೆಚ್ಚಿಕೊಂಡು ಒಂದ್ಸಲ ಫೋನ್ ಮಾಡಿದ್ರು ತೇಜಸ್ವಿಯವರು. ಮತ್ತು ಅವ್ರು ನಾನು ಹಾಯ್ ಬೆಂಗಳೂರು ಬರೀತಿದ್ದ ಒಂದು ಅಂಕಣವನ್ನ ತುಂಬಾ ಅವರು ಓದ್ತಿದ್ರು ಅವರು. ಮತ್ತು ಅವ್ರು ಒಂದ್ಸಲ ಹೇಳಿದ್ರು, ವ್ಯಾಸರು ಅಂದ್ರೆ ನಮ್ ತಂದೆ ನಿಮ್ನೆಲ್ಲ ಭೇಟಿಯಾಗಿದ್ರೆ ಅಥವಾ ನಿಮ್ ಓದಿದ್ರೆ ಖಂಡಿತ ಇವತ್ತು ಅವ್ರು ಫೋನ್ ಮಾಡಿ ನಿಮ್ ಹತ್ರ ಮಾತಾಡಿರೋರು. ಯಾಕಂದ್ರೆ ಅವ್ರು ಯಾರೋ ಈಗಷ್ಟೇ ಯಾರೋ ಮಾತಾಡಿದಂಗೆ ಯಾರೇ ಹೊಸಬ್ರು ಬರೆದ್ರು ಕೂಡ ಅದನ್ನ ಮೆಚ್ಕೊಂಡು ಓದಿ ಅವ್ರಿಗೆ ಫೋನ್ ಮಾಡಿಯೋ ಅಥವಾ ಅವ್ರಿಗೆ ಪತ್ರ ಬರೆದು ವ್ಯಾಸರು ಅವರನ್ನ ತಮ್ಮ ಅಭಿಪ್ರಾಯವನ್ನ ಅವ್ರಿಗೆ ದಾಟಿಸ್ತಿದ್ರು ಅಂತ. ಸೊ ಹಂಗಾಗಿ ನನಗೆ ಇದೆಲ್ಲ ತೇಜಸ್ವಿಯವ್ರ ಮೂಲಕ ನನ್ಗೆ ಗೊತ್ತಾಗಿದ್ದು, ಅವ್ರ ಮಗ ತೇಜಸ್ವಿಯವರ ಮೂಲಕ ಗೊತ್ತಾಗಿದ್ದು. ಇನ್ನೊಂದು ಅಂಶ ಹೇಳ್ಬಿಡ್ತೀನಿ, ಏನು ಅಂತಂದ್ರೆ
ನಾನು ರವಿ ಬೆಳಗೆರೆ ಅವರನ್ನ ಅವರ ತೀರ್ಕೊಳ್ಳೋ ಕರೆಕ್ಟ್ 1 ವರ್ಷದ ಹಿಂದೆ ಅವರನ್ನ ಭೇಟಿಯಾಗಿದ್ದೆ. ನನ್ನ ಪುಸ್ತಕ ಅಂದ್ರೆ ಕಥಾ ಸಂಕಲನ ಬಿಡುಗಡೆಗೆ ಅಂತ ಹೋದಾಗ ಒಂದ್ ಮಾಡಿದ್ದೆ. ಅವ್ರಿಗೆ ನಾನು ಏನ್ ಕೇಳಿದ್ದೆ ಅಂದ್ರೆ, ನೀವು ಯಾಕೆ ಕತೆ ಬರೆಯಲ್ಲ ಅಂತ ರವಿ ಬೆಳಗೆರೆ ಅವ್ರಿಗೆ ಕೇಳಿದ್ದೆ. ಅವಾಗ ಅವ್ರು ರವಿ ಬೆಳಗೆರೆ ಅವರು ಹಿಂಗೆ ಕತೆ ಅನ್ನೋದು ತುಂಬಾ ಆಪ್ತವಾಗಿರೋದು, ಒಂಥರ ಹೆಂಡತಿ ತರ, ತುಂಬಾ ವೈಯಕ್ತಿಕ ಅದು, ಅದರಲ್ಲಿ ನಾವು ಅಪ್ರಾಮಾಣಿಕವಾಗಿರಕ್ ಆಗಲ್ಲ ಅಂತೆಲ್ಲ ಮಾತಾಡಿದ್ರು. ಹಂಗ್ ಮಾತಾಡ್ತಾ ಅವ್ರು ಒಂದ್ ಮಾತು ಹೇಳಿದ್ರು, ನನ್ಗೆ ವ್ಯಾಸರು ಬಹಳ ಪ್ರಭಾವಿಸಿದ ಕತೆಗಾರ, ಹಂಗಾಗಿ ವ್ಯಾಸರು ನಂಗೆ ಸಿಕ್ಕಿದ್ರೆ ಅಂದ್ರೆ ವ್ಯಾಸರ ತರದ ಒಂದು ಕತೆಗಳನ್ನ ಬರಿಬೇಕು ಅಂತ ಯಾವಾಗ್ಲೂ ಅನ್ಸತ್ತೆ ಅಂತ ಅವರು ಆ ಸಲ ಪ್ರಸ್ತಾಪ ಮಾಡಿದ್ರು. ಅದು ನನ್ಗೆ ಯಾವಾಗ್ಲೂ ಅಂದ್ರೆ ರವಿ ಬೆಳಗೆರೆ ಅವರ ನೆನಪಿನ ಜೊತೆಗೆ ವ್ಯಾಸರ ನೆನಪು ಕೂಡ ಜೊತೆಯಾಗಿ ನಂಗೆ ಬರುತ್ತೆ ಅದು. ಸೊ ಇದು 2 ಅಂಶ. ಇದರ ಹೊರತಾಗಿ ಒಂದೇ ಒಂದು ನನ್ನ ಆಸೆ ಏನು ಅಂತಂದ್ರೆ, ವ್ಯಾಸರ ಕತೆಗಳು ಹೊಸ ಜನರೇಷನ್ಗೆ ಸಿಗ್ತಾ ಇಲ್ಲ ಅಂತ ಅನ್ಸ್ತಾ ಇದೆ ನಂಗೆ. ಯಾಕಂದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಒಂದು 5-6 ಪುಸ್ತಕಗಳಿದಾವೆ, ಮತ್ತು ಕೆಲವೊಂದಷ್ಟು ಔಟ್ ಆಫ್ ಪ್ರಿಂಟ್ ಆಗಿರ್ಬೋದು. ತುಂಬಾ ಜನಕ್ಕೆ ಈಗ ಲಭ್ಯ ಇದೆಯೋ ಇಲ್ವೋ ನನ್ಗೆ ಡೌಟ್ ಇದೆ. ಅದನ್ನ ಯಾರಾದ್ರೂ ಆಡಿಯೋ ಪುಸ್ತಕ ಅಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಈ ನೆಟ್ಫ್ಲಿಕ್ಸ್ ತರದ ಇದುಗಳು ಬಂದು ಅಂದ್ರೆ ನಮ್ಮ ಓದುಗಳೆಲ್ಲ ಬೇರೆ ಅಂದ್ರೆ ಓದು ಸ್ವಲ್ಪ ನಿಂತಿರುವ ಕಾಲದಲ್ಲಿ, ನಮ್ಮ ಅಂದ್ರೆ ಇವತ್ತು ಶ್ರವಣ ಶಕ್ತಿ ಬಹಳ ಸ್ಟ್ರಾಂಗ್ ಇರುವ ಕಾಲದಲ್ಲಿ ವ್ಯಾಸರ ಪುಸ್ತಕಗಳು ಆಡಿಯೋ ಬುಕ್ ರೂಪದಲ್ಲಿ ಬಂದ್ರೆ ವ್ಯಾಸರನ್ನ ಇನ್ನೂ ಹೆಚ್ಚು ಜನಕ್ಕೆ ತಲುಪಿಸೋ ಕೆಲಸ ಆಗತ್ತೆ ಅಂತ ನನ್ನ ಆಶಯ. ಥ್ಯಾಂಕ್ ಯು ವೆರಿ ಮಚ್. ವಿಕಾಸ್, ನೀವು ಹೇಳ್ದಾಗೆ ನಿಮ್ಮ ಉದಯವಾಣಿಲಿ ಬಂದ ಬರಹ ನೋಡ್ಕೊಂಡು ತೇಜು ಫೋನ್ ಮಾಡಿ ನನ್ನ ಹತ್ರ ನಿಮ್ ನಂಬರ್ ಕೇಳಿದ್ದ. ಸೊ ಹಾಗೆ ಕೊಟ್ಟ ನಂಬರ್ ಅನಂತರ ನಮ್ಮ ಹತ್ರ ಮಾತಾಡಿರೋದು ನಿಮ್ಮ ವಿಷಯ ಗಮನಕ್ಕೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ಸರ್. ವಿಕಾಸ್ ನಮಸ್ಕಾರ, ನಾನು ವರದರಾಜ. ನಿಮ್ಮ ಮಾತು ಇಷ್ಟ ಆಯ್ತು. ಒಂದು ಸಣ್ಣ ಸಲಹೆ ನಿಮ್ಗೆ, ಒಂದು ಸಾಧ್ಯ ಆದ್ರೆ ಮಾಡಿ. ನಿಮ್ಗೆ ಹೇಗೆ ಗೊತ್ತು ಡಾಕ್ಟರ್ ತೇಜಸ್ವಿ ಅವರ ಪರಿಚಯ ಇದೆ ಅಂತಂದ್ರೆ, ಈ ವ್ಯಾಸರ ಎಲ್ಲ ಕಥೆಗಳ ಕಾಪಿರೈಟ್ ಇತ್ಯಾದಿಗಳು ಇರೋದು ತೇಜಸ್ವಿ ಕೈಲೇ. ಅವ್ರು ಮನಸ್ಸು ಮಾಡದೆ ನಮ್ಗೆ ಯಾರಿಗೂ, ಆಕ್ಚುಲಿ ಕುಂಟಾಡಿ ನಿತೇಶ್ ಕೂಡ ಒಂದು ಪ್ರಯತ್ನ ಮಾಡಿದ್ರು ಅವರ ಪುಸ್ತಕವನ್ನ ರೀಪ್ರಿಂಟ್ ಮಾಡೋ ಬಗೆಗೋ ಅಥವಾ ಆಡಿಯೋ ಬುಕ್ ಬೇರೆ ಈ ತರ ಈ ಬುಕ್ ಏನಾದ್ರು ಮಾಡುವ ಪ್ರಸ್ತಾಪವನ್ನ, ಸ್ವಲ್ಪ ಒಂದು ಒತ್ತಾಯವನ್ನ ನೀವು ತೇಜಸ್ವಿ ಅವರಿಗೆ ಮಾಡಿ. ಪೂರ್ತಿ ಈಗ 100-150 ಕತೆಗಳಷ್ಟು ನಮ್ಮ ಸಂಗ್ರಹದಲ್ಲಿ ಇದೆ. ಇನ್ನೂ ನಮ್ಮ ಅಂದ್ರೆ ಅದು ಅನೇಕರಾಗಲೂ ಯಾರೋ ಪ್ರಸ್ತಾಪ ಮಾಡಿದ್ರು 300 ಕತೆ 400 ಕತೆ ಅಂತ. ಅವ್ರು ಎಷ್ಟು ಕತೆ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರಿಗೆ ಕತೆ, ಕವನ, ಲೇಖನ ಎಲ್ಲಾನು ಒಂದೇ. ಹಾಗಾಗಿ ಅವರು ಕೆಲವರ ಸಂದರ್ಶನದಲ್ಲಿ ನಾನು 400 ಕತೆ ಬರ್ದೆ ಅಂತಂದಾರೆ, ಕೆಲವರಿಗೆ 300 ಕತೆ ಅಂತ ಬರ್ದಿದ್ದಾರೆ. ಅವರಿಗೆ ಕತೆ, ಕವನ, ಲೇಖನ ಈ ಪ್ರಕಾರದ ಭಿನ್ನತೆ ಇದ್ದ ಹಾಗಿಲ್ಲ. ಆದ್ರೆ ನಾವು ಸಾಕಷ್ಟು ಹುಡುಕಾಡಿ ಒಂದು 150ರಷ್ಟು ಕತೆಗಳನ್ನ ಸಂಗ್ರಹಿಸಿದ್ದೇನೆ. ಅದ್ರಲ್ಲಿ ಒಂದು 100 ಕತೆಗಳು ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ 5-6-7-8 ಕಥಾ ಸಂಕಲನಗಳಲ್ಲಿ ಬಂದಿವೆ. ಅಷ್ಟು ಸಾಕು ವ್ಯಾಸರನ್ನು ತಿಳ್ಕೊಳ್ಳಿಕ್ಕೆ. ಅದರಲ್ಲೂ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಬಹುದು. ತಾವು ಕೂಡ ಸ್ವಲ್ಪ ಪ್ರಯತ್ನ ಮಾಡಿ. ವ್ಯಾಸರವರನ್ನು ನಾನು ನೇರವಾಗಿ ಮುಖತಃ ಭೇಟಿ ಆಗಿದ್ದಿಲ್ಲ. ಇಲ್ಲಿ ಸಂತೋಷ್ ಅವರು ತುಂಬಾ ಮಾಹಿತಿ ಕೊಟ್ರು. ಅವರು ಸಂತೋಷ್ ಅವರು ನನಗೆ ಪರಿಚಿತರು ಫೇಸ್ಬುಕ್ ಗಳಲ್ಲಿ. ಮತ್ತೆ ಜೋಗಿ ಅವರು ಕೊಟ್ಟ ಮಾಹಿತಿಗಳು, ನಾನು ಲಂಕೇಶ್ ಕಾಲಘಟ್ಟದಲ್ಲಿ ಅವರು ಬರೀತಿದ್ದಂತ ಸಂದರ್ಭದಲ್ಲಿ ಕಾಸರಗೋಡಿನ ಲೇಖಕರು ವ್ಯಾಸರ ಅಂತ ಹೇಳುವಾಗ ನನಗೆ ತುಂಬಾ ಅಭಿಮಾನ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಎಷ್ಟು ಚಂದ ಅವರು ಬರೀತಿದ್ದಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ನಾನು ಇಷ್ಟಪಟ್ಟದ್ರಲ್ಲಿ ಒಂದು ಎಂ ವ್ಯಾಸ ಮತ್ತು ಕೆ.ವಿ. ತಿರುಮಲೇಶ್ ಅವರು, ಇವರಿಬ್ರು ನನಗೆ ತುಂಬಾ ಆಕರ್ಷಿತರಾದವರು. ಯಾಕಂತ ಹೇಳಿದ್ರೆ ಅವರೆಲ್ಲ ಕಥೆಗಳು ಬಹುಶಃ ಇದಕ್ಕಿಂತ ಮೊದಲು ಚರ್ಚೆ ಆಗಿದೆ ಗೊತ್ತಿಲ್ಲ, ನಾನು ಬರುವ ಮೊದಲೇ ಇಲ್ಲಿ ಚರ್ಚೆ ಆಗ್ತಾ ಇತ್ತು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಬಹುತೇಕ ಕಥೆಗಳು 2 ಅಕ್ಷರಗಳು, ಅವ್ರದ್ದು 2 ಅಕ್ಷರಗಳ ಕಥೆಗಳು ಬರ್ತಿದ್ದವು. ಸೊ ನನಗೆ ಅದು ಓದ್ಲಿಕ್ಕೆ ತುಂಬಾ ಖುಷಿ. ನಾನು ಕಾಲೇಜಿಗೆ ಹೋಗುತ್ತಿದ್ದ ಕಾಲಘಟ್ಟದಲ್ಲಿ ಎಂ ವ್ಯಾಸ ಅಂತ, ಅವರು ಕಾಸರಗೋಡಿನವರು ಅಂತ ನನಗೆ ಗೊತ್ತಾದ್ದು ಬಹಳ ಸಮಯದ ನಂತರ, ಮೊದಲು ನನಗೆ ಗೊತ್ತಿರ್ಲಿಲ್ಲ. ಸೊ ಆ ನಂತರ ಅವರು ನಾನು ತುಂಬಾ ಫಾಲೋ ಮಾಡ್ಕೊಂಡು ಹೋದೆ. ಸೊ ಅವ್ರದ್ದು ಸುಳಿಯಂ ಅಂತ ಒಂದು ಕವನ ಸಂಕಲನ, ಅದು ಅಜೀರ್ಣಾವಸ್ಥೆಯಲ್ಲಿ ನನ್ನಲ್ಲಿ ಇದೆ. ಅದು ಬಹುಶಃ ಸಿರಿಗನ್ನಡ ಪುಸ್ತಕಾಲಯದವರು ಪ್ರಕಟ ಮಾಡಿದ್ದು ಸುಳಿ ಅಂತ. ಸೊ ಅದರಲ್ಲಿ ಎಂ ವ್ಯಾಸರವರು ಒಂದು ಪ್ಯಾರಾಗ್ರಾಫ್ ಬರೀತಾರೆ. ಅದನ್ನ ನಾನು ಇಲ್ಲಿ ಓದ್ಬೋದಾ, ಅನುಮತಿ ಸಿಕ್ಕಿದ್ರೆ? ಖಂಡಿತ ಓದ್ಬೋದು ಸರ್. ಓಕೆ. ನನಗೆ ಎಲ್ಲ ಗೊತ್ತು ಎಂಬಂತೆ ಬರೆಯುವುದು ಮಹಾ ಅಹಂಕಾರವಾಗುತ್ತದೆ ಮತ್ತು ಮೋಸವಾಗುತ್ತದೆ. ಹಾಗಾಗಿ ಇತ್ತೀಚೆಗೆ ಬರೆಯುವಾಗಲೆಲ್ಲ ಬಹಳ ಎಚ್ಚರ ವಹಿಸುತ್ತಿದ್ದೇನೆ.
ಉಪದೇಶಕನ ಹಾಗೆ ಬುದ್ಧಿವಂತನ ಹಾಗೆ ನಟಿಸುವುದು ಅಪಾಯಕಾರ ಎಂಬ ಅರಿವು ಮೂಡಿದ ಮೇಲೆ ಓದುಗರನ್ನು ಆಶ್ಚರ್ಯಚಕಿತರನ್ನಾಗಿಸುವುದು ನಾನೇ ತಮಾಷೆ ಮಾಡಿಕೊಂಡ ಹಾಗೆ. ಈ ಕವನಗಳನ್ನು ಬರೆಯುತ್ತಿದ್ದಾಗ ಯಾವ ನಟನೆಗೂ ಮನಸ್ಸನ್ನು ಒಳಗಾಗಿಸಿಲ್ಲ. ನನ್ನ ಭಾವನೆಗಳಲ್ಲಿ, ಹೇಳಿಕೆಗಳಲ್ಲಿ ಮಹತ್ತಾದುದೇನು ಇಲ್ಲದೇ ಇರಬಹುದು, ಆದರೆ ಇವು ನನ್ನ ಸ್ವಂತ ಅನಿಸಿಕೆಗಳು ಎಂಬ ಸಮಾಧಾನ ನನಗಿದೆ. ಸದ್ಯ ನನಗದರಿಂದ ತೃಪ್ತಿ ಇದೆ. ಈ ಯಾಂತ್ರಿಕ ಬದುಕಿನಲ್ಲಿ ಯಂತ್ರವಾಗಿ ಬದಲಾಗುತ್ತಿರುವ ಮನುಷ್ಯರ ಪ್ಲಸ್ ನನ್ನ ಮೇಲೆ ಅನುಕಂಪವಿದೆ, ಸಹಾನುಭೂತಿ ಇದೆ. ಸ್ಮಶಾನವನ್ನು ಒಂದು ಬೆಂಕಿ ಕಡ್ಡಿ ಸೃಷ್ಟಿಸಬಲ್ಲುದು, ಹೂದೋಟವನ್ನು ಸೃಷ್ಟಿಸಲು ಹೆಚ್ಚು ಶಕ್ತಿ ಬೇಕು. ಇಂಥ ಶಕ್ತಿ ನನ್ನಲ್ಲೂ ಮುಗಿಯುತ್ತಿರುವುದರ ಅರಿವು ನನಗಿದೆ. ಅದಕ್ಕಾಗಿಯೇ ನಾನು ನನ್ನೊಳಗೆ ಕುಪಿತನಾಗುತ್ತಿದ್ದೇನೆ, ಅಸ್ವಸ್ಥನಾಗುತ್ತಿದ್ದೇನೆ. ಕಾಲ್ಪನಿಕವೇ ಆಗಿರಲಿ, ಕೋಮಲ ಭಾವನೆಗಳು ನಶಿಸಿ ಹೋಗುತ್ತಿರುವುದು ಬದುಕಿನ ದೃಷ್ಟಿಯಿಂದ ಸರ್ವಥಾ ಸ್ವಾಗತಾರ್ಹವಲ್ಲ. ಓದುಗರಿಂದ ನನ್ನ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲು ಅಪಾರ ಪರಿಶ್ರಮವನ್ನು ನಿರೀಕ್ಷಿಸುವ ಬರಹಗಾರನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಈಲಿಯಟ್, ಲಾರೆನ್ಸ್, ಕಾಫ್ಕಾ, ಕಾಮು, ಸಾರ್ಟ್ರ್ ಮೊದಲಾದವರಿಂದ ಅನುಭವಗಳನ್ನು ಕೈಗಡ ಪಡೆದುಕೊಂಡು ಅಥವಾ ಅವರ ಚೌಕಟ್ಟಿನೊಳಗೆ ಅವರ ವಿಚಾರಗಳಿಗೆ ಹೋಲಿಕೆ ಇರುವ ತಮ್ಮ ಭಾವನೆಗಳನ್ನು ತುಂಬುವವರಿಂದ ಸಾಹಿತ್ಯದ ಬೆಳವಣಿಗೆಗೆ ಏನನ್ನೂ ಕೊಟ್ಟಂತಾಗುವುದಿಲ್ಲ. ಸ್ವತಃ ತನಗೆ ಏನೂ ಹೇಳಲು ಸಾಧ್ಯವಾಗದೇ ಇದ್ದಾಗ ಮೌನವಾಗಿರುವುದೇ ಲೇಸು. ನನ್ನ ಈ ಕವನ ಸಂಕಲನದ ಬಗೆಗೆ ನಾನೇನು ಭ್ರಮೆ ಇರಿಸಿಕೊಂಡಿಲ್ಲ ಅಂತವರು ಸುಳಿ ಎಂಬಂತ ಕವನ ಸಂಕಲನಕ್ಕೆ ಮುನ್ನುಡಿಯಾಗಿ ಅವರು ಬರೆದಿದ್ದಾರೆ ವ್ಯಾಸರವರು. ಆ ಒಂದು ಸುಳಿಯ ಕೃತಿ ನನ್ನಲ್ಲಿ ಇತ್ತು. ವ್ಯಾಸರವರ ಬಗ್ಗೆ ಚರ್ಚೆ ಮಾಡುವಾಗ ಅದು ನಾನು ಒಮ್ಮೆ ಇದಕ್ಕಿಂತ ಮೊದಲು ಓದಿದ್ದೆ, ಇವತ್ತು ಒಮ್ಮೆ ಓದಿದೆ. ಹಾಗೆ ಅದರಲ್ಲಿ ಒಂದು ಕವನ ಓದಿ ನಾನು ಮುಗಿಸ್ತೇನೆ, ಆಗ್ಬೋದಲ್ವಾ? ವ್ಯಾಸರವರಿಗೆ ಓದಿ ಸರ್. ಹೀಗೆ ಸುಮ್ಮನೆ ಕುಳಿತರೆ ನೀನೇನು ಬುದ್ಧನಾಗುವುದಿಲ್ಲವಯ್ಯ. ನಿನ್ನ ತಲೆಯ ಮೇಲೆ ಇರುವುದು ಇರಬೇಕಾಗಿದ್ದ ಬೋಧಿ ವೃಕ್ಷವಲ್ಲ, ನೆರಳು. ಹೌದು, ನಿನ್ನ ಪಾಪಗಳ ನೆರಳು. ನಿನ್ನ ಈಡೇರದ ಬಯಕೆಗಳ ಕಲ್ಮಶ ನಿನ್ನ ಸುತ್ತಿ ಬೆಳೆದು ಹುತ್ತವಾಗಿದೆ. ಇರುವೆಗಳ ಹಾಗೆ, ಗೆದ್ದಳುಗಳ ಹಾಗೆ ನಿನ್ನ ಕಡಿಯುತ್ತಿದ್ದುದು ಮೈಯೆಲ್ಲ ಹುಣ್ಣಾಗಿ ಚಡಪಡಿಸಿ ಸುಖ ಎಂದರಚಿದರೆ ನೀನು ವಾಲ್ಮೀಕಿಯಾಗುತ್ತಿ, ಗೀಚುತ್ತಿ ಮತ್ತು ಬುದ್ಧಿವಂತನಾಗುತ್ತಿ. ಇದು ಅವರ ಸುಳಿ ಎಂಬಂತ ಕೃತಿಯಲ್ಲಿರುವಂತ ವಾಲ್ಮೀಕಿ ಎಂಬಂತ ಒಂದು ಕವಿತೆ. ಅವರನ್ನು ನಾನು ಯಾವತ್ತು ವ್ಯಾಸರವರು ನನಗೆ ಬಹಳ ಆಕರ್ಷಿತರು. KV ತಿರುಮಲೇಶ್ವರವರು ಆ ಒಂದು ಸುಳಿ ಕವನ ಸಂಕಲನಕ್ಕೆ ತಂದೆ ಕಥೆಯ ಬಗ್ಗೆ ತುಂಬಾ ಮಂದಿಲಿ ಮಾತನಾಡಿದ್ರು. ಅವರ ಕವಿತೆ ಬಗ್ಗೆ ಒಂದಿಷ್ಟು ನನಗೆ ಆಸಕ್ತಿ ಉಂಟಾಯ್ತು. ಅವರಿಗೆ ಈ ಒಂದು ಸುಳಿಗೆ KV ತಿರುಮಲೇಶ್ವರವರು ಮುನ್ನುಡಿ ಬರೀತಾರೆ. ಅದರಲ್ಲಿ ಒಂದು ಕಡೆ ಅವರು ಹೇಳ್ತಾರೆ, ಕತೆಗಾರ ವ್ಯಾಸ ಹಿಂದಿನಿಂದಲೂ ಕತೆಗಳನ್ನು ಬರೀತಾ ಬಂದಿದ್ದಾರೆ. ಕೆಲವೊಮ್ಮೆ ಕವಿತೆಗಳು ಕತೆಗಳ ಭಾವೋತ್ಕಟತೆಗೆ ಪೂರಕವಾಗಿ ಹುಟ್ಟಿ ಬಂದಂತಿದೆ. ಅಲ್ಲಿ ಅವರು ಹೇಳ್ತಾರೆ ಅವರ ಲೇಖನದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಕತೆಗಳೆಲ್ಲ ಮುಖ್ಯವಾಗಿ ಗಮನಕ್ಕೆ ಬರುವುದು ಕತೆ ಹೇಳುವ ಶೈಲಿ. ಇದು ಕನ್ನಡದ ಇತರ ಕತೆಗಾರರಿಗಿಂತ ಭಿನ್ನ. ಈ ಶೈಲಿ ತುಂಬಾ ಲಿರಿಕಲ್, ಕಾವ್ಯಮಯ, ರೊಮ್ಯಾಂಟಿಕ್. ಒಂದು ತರ ಉಸಿರುಗಟ್ಟಿಸುವ ಉದ್ವೇಗ ಓದುಗರನ್ನು ಭಾವಾಪಸ್ಮಾರದತ್ತ ಕೊಂಡೊಯ್ಯುತ್ತದೆ. ಆದುದರಿಂದ ಇದು ವಾಸ್ತವತೆಯಲ್ಲ, ವಾಸ್ತವತೆಯ ಅಗೋಚರ ಸ್ವರ ಕೆಲವೆಡೆಯಂತೂ ದೋಸ್ತೋವ್ಸ್ಕಿಯನ್ನು ಎಟುಕುವಷ್ಟರ ಮಟ್ಟಿಗೆ ಅಂತ KV ತಿರುಮಲೇಶ್ವರವರು ಈ ಸುಳಿ ಕವನ ಸಂಕಲನಕ್ಕೆ ಮುನ್ನುಡಿ ಬರೆಯುವುದು ಹೇಳಿರುವಂತದ್ದು. ಇದನ್ನು ಇಲ್ಲಿ ಓದ್ತೇನೆ. ವ್ಯಾಸರವರು ನನಗೆ ನಿಜವಾಗೂ ನನಗೆ ಬಹಳ ಖುಷಿ. ಅವರ ಎಲ್ಲ ಕೆಲವೊಂದು ಬಹುತೇಕ ಕೃತಿಗಳು ನಾನು ಓದಿದ್ದೇನೆ, ಕಥೆಗಳನ್ನು. ಅವರನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಅವರು ಅಷ್ಟೊಂದು ಖುಷಿ. ಇವತ್ತು ಗೊತ್ತಾಯ್ತು ಸಂತೋಷ್ ರವರ ಆ ಒಂದು ಸಂಬಂಧದ ಇದು ಕುಟುಂಬದವರು ಅಂತೇಳಿ ತುಂಬಾ ಖುಷಿ ಆಯ್ತು. ನನಗೆ ಅವಕಾಶ ಕೊಟ್ಟದ್ದಕ್ಕೆ ವಂದನೆಗಳು. ಒಂದು ರಥದಲ್ಲಿ ಒಂದು 2 ಸಾಲು ಬರುತ್ತೆ, ಇನ್ನೆರಡು 2 ಸಾಲು ಓದ್ಬಿಡ್ತೀನಿ ನಾನು. ನಮ್ಮ ಆಟದ ಮನೆಯಲ್ಲಿ ಆಟದ ಗಂಡ ಹೆಂಡತಿಯರಾಗಿ ನಾವಿರುತ್ತಿದ್ದೆವು. ಆಟದ ಒಲೆಗಳಲ್ಲಿ ಆಟದ ಅನ್ನ ಬೇಯಿಸಿ ಆಟದ ಊಟ ಮಾಡುತ್ತಿದ್ದೆವು. ನಾನು ಆಟದ ಮಗುವನ್ನು ಹೆತ್ತೆ, ನೀನು ಆಟದ ಮಗುವನ್ನು ಹೊತ್ತೆ. ನಾನು ವ್ಯಾಸರ ಬಗ್ಗೆ ಮಾತನಾಡಬೇಕು ಅಂದ್ರೆ, ವ್ಯಾಸರು ನಮ್ಮ ಯಾವ ಮಾತಿಗೂ ನಿಲುಕದ ಒಬ್ಬ ಲೇಖಕ ಮತ್ತು ಕಥೆಗಾರ. ನಾನು ಅವರಂತಹ ಒಬ್ಬ ಪ್ರತಿಭಾನ್ವಿತ ಮತ್ತು ಒಬ್ಬ ಮಾನವೀಯ ಮೌಲ್ಯಗಳ ಒಬ್ಬ ಬರಹಗಾರನ ನಾನು ಕಂಡೇ ಇಲ್ಲ ಅಂತ ಅನ್ಬಹುದು. ಸಾಕಷ್ಟು ಜನರನ್ನ ಓದಿದ್ದೇನೆ, ಬಟ್ ವ್ಯಾಸರು ಅದನ್ನೆಲ್ಲ ದಾಟಿ ಬೆಳೆದಂತಹ ಒಂದು ಅಭೂತಪೂರ್ವ ವ್ಯಕ್ತಿತ್ವ. ಅವರು ಮಾತನಾಡ್ತಿರ್ಲಿಲ್ಲ, ಬಹಳ ಮೌನಿ. ವ್ಯಾಸರ ಬಗೆಗೆ, ವ್ಯಾಸರ ಸಾಹಿತ್ಯದ ಕೃತಿಗಳ ಕುರಿತು ನಮ್ಮ ಪುತ್ತೂರಲ್ಲಿ ಒಂದು ವಿಚಾರ ಸಂಕಿರಣ ನಡೀತದೆ. ವರದರಾಜ ಚಂದ್ರಗಿರಿಯವರು ಚೆನ್ನಾಗಿ ನೆನಪಿದೆ ಅದು.
ಅಲ್ಲೊಂದು ಕರ್ನಾಟಕ ಸಂಘದ ಒಂದು ಅಡ್ಡೆ ಇದೆ, ಒಂದು ಅಲ್ಲಿ ಬಹಳ ಜನ ಸೇರಿದ್ರು. ವ್ಯಾಸರು ಆ ಕಾರ್ಯಕ್ರಮಕ್ಕೆ ವ್ಯಾಸರನ್ನ ಕರೆಯಲಾಗಿತ್ತು. ಅವರು ಕೊನೆಗೂ ಬಹಳ ಸಂಕೋಚದಿಂದ ಬಂದಿದ್ರು. ಬಂದವರು ಇಡೀ ಸಭೆಯಲ್ಲಿ ಹಿಂದಿನ ಸಾಲಲ್ಲಿ ಕುಳಿತಿದ್ರು. ಅವರ ಮೊಮ್ಮಗನನ್ನು ಅವರ ಮಡಿಲಲ್ಲಿ ಕೂತ್ಕೊಳಿಸಿಕೊಂಡು, ಯಾವ ಕಾರಣಕ್ಕೂ ನನ್ನನ್ನು ವೇದಿಕೆ ಕರಿಬಾರದು ಅಂತ ಅವ್ರು ಹೇಳಿದ್ರು. ಆಮೇಲೆ ಅವರನ್ನ ಇಡೀ ಸಭೆಯ ತುತ್ತ ಹಿಂದಿನ ಸಾಲಿನಲ್ಲಿ ವ್ಯಾಸರು ಕೂತು ಇಡೀ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಲ್ಲಿ ವ್ಯಾಸರ ಕುರಿತು ಪ್ರೊಫೆಸರ್ಗಳೆಲ್ಲ ಮಾತನಾಡಿದರು. ಒಬ್ರು ಪ್ರೊಫೆಸರ್ ಅವರು ವ್ಯಾಸರು ಕಾವ್ಯಗಳಿಂದ ಕಥೆಗಳಿಂದ ಎಲ್ಲ ಬರೆದು ಅವ್ರಿಗೆ ಬರಿತಾ ಇಲ್ಲ, ಅವ್ರು ಬರಿಬೇಕು, ಅವ್ರು ಇನ್ನಷ್ಟು ಬರೆಯುವಂತಹ ಶಕ್ತಿ ಇದೆ ಅವರಿಗೆ ಅಂತಂದ್ರು. ಆಮೇಲೆ ತೋಳ್ಪಾಡಿ ಅವರು ಅದ್ಭುತವಾಗಿ ಮಾತನಾಡಿದ್ರು. ಆ ದಿವಸ ಮಾತನಾಡಿದವರು, ಆ ಭಾಷಣ ಮಾಡಿದವರಿಗೆ ಕೇಳಿದ್ರು, ಯಾರ್ರಿ ನೀವು ವ್ಯಾಸರಿಗೆ ಬರಿಬೇಕು ಅಂತ ಹೇಳುವುದಕ್ಕೆ ನೀವು ಯಾರು? ವ್ಯಾಸರು ನಾವು ಹೇಳಿ ಯಾವತ್ತಾದ್ರೂ ಬರೆದಿದ್ದಾರ? ಯು ಫರ್ಗೆಟ್ ಇಟ್ ಅಂತ ಅಂದ್ರು. ವ್ಯಾಸರ ಮಗ ತೇಜಸ್ವಿ ಜೊತೆ ನನಗೆ ಬಹಳ ಚೆನ್ನಾಗಿ ಸಂಬಂಧ, ಸ್ನೇಹ, ಒಡನಾಟ ಇದೆ. ನಾನು ಮತ್ತು ತೇಜಸ್ವಿ ಅವರು ಅಪ್ಪನ ದಿನ ಬಂದ ದಿವಸ ಒಂದೊಂದು ತಾಸು ನಾನು ನನ್ನ ಅಪ್ಪನ ಬಗ್ಗೆ, ವ್ಯಾಸರ ಬಗ್ಗೆ, ಅವರ ಅಪ್ಪನ ಬಗ್ಗೆ ಎಲ್ಲ ಮಾತನಾಡ್ತಾರೆ. ನಾವು ಪದೇ ಪದೇ ಹಾಗಾಗಿ ನಾವು 1.5-2 ತಾಸೆಲ್ಲ ಮಾತನಾಡೋದಕ್ಕಿದೆ. ಅವರು ವ್ಯಾಸರು ಹೊರಟು ಹೋದಾಗ ತೇಜಸ್ವಿ ಅವರು ಇತ್ತೀಚೆಗೆ ಅದನ್ನು ನನಗೆ ನೆನಪಿಸಿದ್ರು. ಅವರು ನನಗೆ ಈಗಲೂ ಬಹಳ ಗಾಢವಾಗಿ ಕಾಡುವಂಥದ್ದು ಏನಂದ್ರೆ, ನಾನು ನನ್ನ 2ನೇ ಕಥಾ ಸಂಕಲನವನ್ನ ವ್ಯಾಸರಿಗೆ ಕಳಿಸಿಕೊಟ್ಟಿದ್ದೆ. ಅವರು ನನ್ನನ್ನು ಪುತ್ತೂರಿನ ಗೋಪಾಲಕೃಷ್ಣ ಅಂತ ಕರೀತಾ ಇದ್ರು. ನನ್ನ ಹತ್ರ ಅಪಾರವಾದ ಪ್ರೀತಿ ಇತ್ತು ಅವರಿಗೆ. ಅವರು ಅದರಲ್ಲಿ ಒಂದು ದೀಪದ ಕೆಳಗು ಅಂತ ಒಂದು ಕಥೆ ಇತ್ತು. ಇದು ನಾನು ಹೇಳಿದ್ದಲ್ಲ, ಈ ಇಡೀ ಸ್ಟೋರಿ ನಾನು ಹೇಳ್ತಿರೋದಲ್ಲ, ಇದು ನನಗೆ ವ್ಯಾಸರ ಮಗ ತೇಜಸ್ವಿ ಹೇಳಿದ್ದು. ವ್ಯಾಸರು ತಾವು ಈ ಲೋಕದಿಂದ ಹೊರಟು ಹೋಗುವ ಹಿಂದಿನ ದಿವಸ ಆ ಕಥೆಯನ್ನ ಓದಿದ್ರು ಮತ್ತು ಆ ಕಥೆಯ ಅನೇಕ ಸಾಲುಗಳಿಗೆ ಅವರು ಅಡಿ ಟಿಪ್ಪಣಿಯನ್ನ ಹಾಕಿಟ್ಟಿದ್ರಂತೆ. ಟಿಪ್ಪಣಿ ಇನ್ ದ ಸೆನ್ಸ್ ಲೈನ್ ಮಾಡಿಟ್ಟಿದ್ರು ಅಂತ. ಇದನ್ನು ಅವರು ಇತ್ತೀಚೆಗೆ ಒಂದು ಪುಸ್ತಕದಲ್ಲಿ ತೇಜಸ್ವಿಯವರು ಬರೆದಿದ್ದಾರೆ. ಅವರು ಈ ತರ ವ್ಯಾಸರು ನನ್ನ ಹೋಗುವ ಹಿಂದಿನ ದಿವಸ ನನ್ನ ಒಂದು ಕಥೆಯನ್ನು ಓದಿದ್ರು ಅನ್ನೋದು ನನಗೆ ಗಾಢವಾಗಿ ತಾಗಿ ಹೋಯ್ತದು. ನನಗೆ ಗೊತ್ತಾದಾಗ ಬಹಳ ತಡ ಆಗಿತ್ತದು. ನಾನು ಒಂದು ಪುಸ್ತಕ, ನನ್ನ ಮೊದಲ ಕಥಾ ಸಂಕಲನ, ಆಗ ನಾನು ಅನಾನಿಮಸ್, ಯಾರೂ ಅಲ್ಲ, ನನಗೆ ಅದು ಯಾವಾಗ 1996ನೇ ಇಸವಿ. ಯಾರಿಗೂ ನನ್ನ ಪರಿಚಯ ಇರಲಿಲ್ಲ. ಪುತ್ತೂರಿನಲ್ಲಿ ನನ್ನ ಪುಸ್ತಕ ಬಿಡುಗಡೆಗೆ ನಾನು ವ್ಯಾಸರಿಗೆ ಒಂದು ಆಮಂತ್ರಣ ಕಳಿಸಿದ್ದೆ. ಅವರು ಆ ಕಾರ್ಯಕ್ರಮಕ್ಕೆ ಅವ್ರು ಬರಲಿಲ್ಲ ಅಂತ ಅಂದ್ರೆ ಅವರು ಸುಮ್ಮಗಿರ್ಲಿಲ್ಲ ಅಂತ, ಅವರೊಬ್ಬರನ್ನು ಕಳಿಸಿಕೊಟ್ಟಿದ್ರು ಅಂತ. ಅವರು ಬಂದು ನನ್ನ ಹತ್ರ ಹೇಳಿದ್ರು, ವ್ಯಾಸರು ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಆದ್ರೆ ವ್ಯಾಸರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ಅಂತ. ಇದಕ್ಕಿಂತ ದೊಡ್ಡ ಮಾನವೀಯ ನೆಲೆ ಮತ್ತು ಸೆಲೆ ಎಲ್ಲಿದೆ ರೀ? ದಟ್ಸ್ ಎ ಗ್ರೇಟ್ ಥಿಂಗ್ ಅಂತ ನಾನು ಕಣ್ಣಾರೆ ಕಂಡಂಥದ್ದು ಅಂತ. ನನ್ನ 2ನೇ ಪುಸ್ತಕ ಬಿಡುಗಡೆಗೆ ಅದು ಪುತ್ತೂರಲ್ಲೇ ಆಯಿತು. ಆಗಲೂ ವ್ಯಾಸರು ಒಬ್ರು ಕಾಸರಗೋಡಿನ ಪತ್ರಕರ್ತರನ್ನು ಕಳಿಸಿಕೊಟ್ಟಿದ್ರು, ವಿ.ಜಿ. ಕಾಸರಗೋಡು ಅಂತ. ಅವ್ರಿಗೆ ಹೇಳಿದ್ರಂತೆ, ನೀನು ನೀನು ಹೋಗ್ಬೇಕು, ಶೇಣಿ ಗೋಪಾಲಕೃಷ್ಣ ಭಟ್ರ ಮೊಮ್ಮಗ, ನೀನು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಪುತ್ತೂರಿನ ಗೋಪಾಲಕೃಷ್ಣ ನಿನಗೆ ಕರೆದಿದಾನ ಅಂತ. ಅವರಿಗೆ ನನ್ನನ್ನು ಕರೀಲಿಲ್ಲ, ಬಟ್ ನನಗೆ ಬಹಳ ಪರಿಚಯ ಅವರು ಅಂತ ಅಂದ್ರ. ಇಲ್ಲ, ನೀನು ನನ್ನ ಪರವಾಗಿ ಹೋಗ್ಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ. ಇದು ವ್ಯಾಸರು. ಅವರು ಬಹಳ ಮೌನಿಯಾಗಿದ್ರು. ಅವರ ಜೊತೆ ಈ ವ್ಯಾಸರ ಬಗೆಗೆ ಬಹುಶಃ ವರದರಾಜ ಚಂದ್ರಗಿರಿ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಸಂತೋಷ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಮಗ ತೇಜಸ್ವಿ ಮಾತಾಡ್ಬೇಕು ಅದನ್ನು. ಅವರು ಮಾತಾಡಲ್ಲ ತೇಜಸ್ವಿ, ಅವರು ಭಾವುಕರಾಗಿ ಬಿಡ್ತಾರೆ, ಮಾತು ಬಿದ್ದೋಗ್ತದೆ ಅವರಿಗೆ. ಅವ್ರ ಮಾತನ್ನ ನಿಲ್ಲಿಸ್ತಾರೆ ಪದೇ ಪದೇ, ಅಥವಾ ಕೆಲವು ಬಾರಿ ಅವ್ರ ಮಾತನ್ನಲ್ಲಿ ಇಲ್ಲ ಸರ್ ನಾನು ಇವತ್ತು ಮಾತಾಡುವುದಿಲ್ಲ ಅಪ್ಪನ ಬಗ್ಗೆ ಅಂತ ಅವ್ರು ಹೊರಟೋಗ್ತಾರೆ. ಆ ತರ ಇದೆ. ವ್ಯಾಸರು ಒಂದು ಅಗಾಧವಾದ ಒಂದು ಪ್ರಗಾಢ ವ್ಯಕ್ತಿತ್ವ. ಕನ್ನಡದಲ್ಲಿ ಅವರು ಬರೆದಿರುವ ಒಂದೊಂದು ಕಥೆಗಳು ಪರಮಶ್ರೇಷ್ಠವಾಗಿದೆ. ಅದನ್ನು ಈಗ ಬಹುಶಃ ಹರ್ಷದ್ ಹೇಳಿದ್ರೆ ಅದೇ 2 ಅಕ್ಷರದ ಅವರ ಎಲ್ಲ ಕಥೆಗಳು, ಅವರು ಅಗಾಧವಾದ ಅವರ ಓದುಗರಿದ್ದಾರೆ. ಆದರೆ ಕನ್ನಡ ಸಾಹಿತ್ಯ ಲೋಕ ಮಾತ್ರ, ನಾನು ಹೇಳ್ತೇನೆ,
ವ್ಯಾಸರಿಗೆ ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಲೇ ಇಲ್ಲ. ಅವರಿಗೆ ಬಹುಶಃ ಅದನ್ನು ಅವರು ಯಾವತ್ತೂ ಅಪೇಕ್ಷಿಸಲೂ ಇಲ್ಲ. ತನಗೆ ಬರೆಯಬೇಕು ಅಂತ ಅನಿಸಿದಾಗ ಬರೆದ್ರು. ಮತ್ತು ಅವರು ಆ ಬರಹವನ್ನು ಯಾರು ಓದಬೇಕು ಅಂತ ಕೂಡ ಅವರು ಬಯಸಲಿಲ್ಲ. ಇಂಥವರಿಗಾಗಿ ಬರಿತೇನೆ, ಇಂಥವರು ಓದಲಿ ಅಂತ ಅವರು ಬಯಸಲೇ ಇಲ್ಲ. ತನಗೆ ಅನಿಸಿದ್ದನ್ನು ಅವರು ಬರೆದಿದ್ದಾರೆ. ಬರೆದಷ್ಟೂ ಕಾಲ ಅದನ್ನು ಮೌಲ್ಯಭೂತವಾದಂತಹ ಸತ್ವಯುತವಾದಂತಹ ಪುಸ್ತಕಗಳನ್ನೇ ಅವರು ಕಥೆಗಳನ್ನೇ ಬರೆದಿದ್ದಾರೆ. ಚಂದ್ರಗಿರಿ ಅವರು ಹೇಳಿದ್ರು, ಈಗ ಅವರಿಗೆ ಕತೆ ಪ್ರಬಂಧ ಅದೆಲ್ಲ ವ್ಯತ್ಯಾಸ ಇಲ್ಲ. ಅವರು ನಾವು ಅದನ್ನು ಪ್ರಬಂಧವಾಗಿ ಓದಬಹುದು, ಅದನ್ನು ಕಥೆಯಾಗಿ ಓದಬಹುದು ಅಂತ. ಬಹಳ ಒಬ್ಬ ಅಭಿಮಾನದ ಒಬ್ಬ ಕಥೆಗಾರ. ನಾವು ಬಹಳ ಇಷ್ಟ ಅವ್ರಿಗೆ. ನಾನು ಅದೇ ಹೇಳಿದ್ನಲ್ಲ, ನಾವು ಯಾರೂ ಅಲ್ಲದವರ ಇದ್ದಾಗಲೂ ಕೂಡ ಅವರನ್ನ ಗುರುತಿಸಿ ಅವರ ಕಥೆಗಳನ್ನ ಓದಿ ಆ ಕಥೆಯನ್ನ ತನ್ನ ಮಗನ ಜೊತೆ ಚರ್ಚಿಸಿ, ಇಲ್ಲಿ ನೋಡು ಇವನು ಈ ಕಥೆಗಾರ ಹೀಗೆ ಬರೆದಿದ್ದಾನೆ ತೇಜು ಅಂತ ಅವರ ಜೊತೆ ಮಗನ ಜೊತೆ ಚರ್ಚಿಸಿ, ಅಥವಾ ಯಾವತ್ತಾದ್ರೂ ಒಬ್ರು ಬಂದಾಗ ಇದ್ದಕ್ಕಿದ್ದಂತೆ ಅವರಿಗೆ ನೋಡಿ ಈ ಒಂದು ಕಥೆಯನ್ನ ಫಸ್ಟ್ ಓದಿ ಅಂತ ಅವರಿಗೆ ಓದಲು ಕೊಟ್ಟು, ಈ ತರಹದ ಒಂದು ಓದುಗರ ಬರಹಗಾರರನ್ನ ಬಗ್ಗೆ ಅಭಿಮಾನವನ್ನ ಪಟ್ಟು ಸಂತೋಷ ಪಟ್ಟು ಇದ್ದಂತಹ ಒಬ್ಬ ಕಥೆಗಾರ. ಅವರ ಜೀವನದಲ್ಲಿ ಅದೇ ಅವರ ನಡೆದಂತಹ ಅವರ ಹಿರಿಯರಿಗೆ ಆದಂತಹ ಆಘಾತಗಳನ್ನೆಲ್ಲ ಅವರು ನೋಡ್ಕೊಂಡು ಬಂದಂಥವರು. ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ಅದು. ಅವರಿಗೆ ನನಗೆ ಬಹಳ ಇಷ್ಟ ಆಯಿತು ಜಯರಾಮ್, ನೀವು ಈ ಅಡಕಸಭೆಯಲ್ಲಿ ವ್ಯಾಸರ ಕುರಿತು ಒಂದು ನೆನಪು ಓದು ಚರ್ಚೆ ನಡೆಯುತ್ತದೆ ಅಂತ ನಿಮ್ಮ ಪ್ರಕಟಣೆಯನ್ನು ನಾನು ಗಮನಿಸಿದಾಗ ನನಗೆ ನಿಜವಾಗಿಯೂ ಹೊಟ್ಟೆ ಇರಿ ಆಯ್ತು. ಅರೆ ನಾನು ಮಾಡ್ಬೋದಿತ್ತಲ್ಲ ಇದು ಅಂತ. ನೆನಪು ನೋಡಿ ನೀವು ಮಾಡಿದ್ರಿ ಅಂತ. ದಿಸ್ ಇಸ್ ಗ್ರೇಟ್ ಥಿಂಕ್ ಅಂತ. ರಿಯಲಿ ಇದು ಒಂದು ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮ. ನನಗೆ ಬಹಳ ಇಷ್ಟ ಆಯಿತು. ವ್ಯಾಸರ ಬಗೆಗೆ ಇಂತಹ ನೂರಾರು ನೆನಪುಗಳು ಇರ್ತದೆ. ಬಹುಶಃ ಇವತ್ತು ಸಂತೋಷ್ ಮತ್ತು ವರದರಾಜ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರು 3 ತಾಸು ಮಾತನಾಡಬಹುದು. ವ್ಯಾಸರ ಕಥೆಗಳನ್ನ ಬಹಳ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡಬಹುದು ಅಂತ ನಂಗೆ ಅನ್ಸುತ್ತೆ. ಅಟ್ಲೀಸ್ಟ್ ಒಂದು 10 ಕಥೆಯನ್ನು ಇಟ್ಕೊಂಡು 10 ಶಾರ್ಟ್ ಫಿಲ್ಮ್ ಆಗ್ಬೋದು. ಒಂದಷ್ಟು ಹುಡುಗರಿಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಾನು ಶಾರ್ಟ್ ಫಿಲ್ಮ್ ಅಂದ್ರೆ ಅದನ್ನ ಬಹಳ ಟ್ರೆಡಿಷನಲ್ ರೀತಿಯ ಶಾರ್ಟ್ ಫಿಲ್ಮ್ಗಳೆಲ್ಲ ಅದು ವಾಯ್ಸ್ ಓವರು, ಕೆಲವು ದೃಶ್ಯಾವಳಿಗಳು ಇದು ಇಟ್ಕೊಂಡು ಬಹಳ ಚೆನ್ನಾಗಿ ಮಾಡ್ಬೋದು. ಮಲಯಾಳಂ ಸಂವೇದನೆ ಇರುವ ನಿರ್ದೇಶಕ ಸಿಕ್ಕಿದ್ರೆ ಅಂತ ಅನ್ಸುತ್ತೆ. ನಿಮ್ಮಂತವ್ರು ಮಾಡ್ಬೇಕು. ಇದೇ ಒಂದು ಆಶ್ಚರ್ಯ ಏನ್ ಗೊತ್ತಾ ಸರ್, ಇದು ನಾನು ಇತ್ತೀಚೆಗೆ ಒಂದು ಮುರಕಮಿದು ಮೆನ್ ವಿದೌಟ್ ವುಮೆನ್ ಅಂತ ಒಂದು ಕಥಾ ಸಂಕಲನ ಓದ್ತಾ ಇದ್ದೆ. ಅದು ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಇರೋದು. ಅದನ್ನು ಓದ್ತಿದಾಗ ನಂಗೆ ಪದೇ ವ್ಯಾಸರ್ ನೆನಪಾಗ್ತಾ ಇದ್ರು. ಇವರು ಈಗ ಬರೆಯುವುದನ್ನು ಅವರು ಆಗ್ಲೇ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಅದು ಕೂಡ ಒಂದು ಡಾರ್ಕ್ ಸೈಡ್ ಈ ತರದ್ದು ಬಹಳ ಒಂದು ಈ ಪ್ರತಿಯೊಬ್ಬ ಒಳ್ಳೆಯ ಲೇಖಕನು ಎಲ್ಲೋ ಒಂದ್ ಕಡೆ ಅಂತ ಸಂಬಂಧ ಹೊಂದಿರ್ತಾನೆ ಅಂತ ನಂಗೆ ಪದೇ ಅನ್ನಿಸ್ತಾ ಇತ್ತು. ನೀವು ಈಗ ಹೇಳುವಾಗ ನೆನಪಾಯ್ತು ಸರ್ ಅದೊಂದು. ಪ್ರಶಾಂತ್ ಹಾ ಸರ್ ಹೇಳಿ ಸರ್. ಇದು ಮಲಯಾಳಂಗೆ ಇದು ತರ್ಜುಮೆ ಆಗಿದೆ ವ್ಯಾಸರ್ ಅವರ ಯಾವ್ದಾದ್ರು ಕಥೆಗಳು? ಇಲ್ಲ ಆಗಿರ್ಬೋದು. ಒಂದು 4-5 ಕಥೆಗಳಾಗಿದೆ ಹಿಂದೆ. 4-5 ಕಥೆಗಳು ಹಿಂದೆ ಆಗಿದೆ, ಮಲಯಾಳದ ಪತ್ರಿಕೆಯಲ್ಲಿ ಬಂದಿದೆ. ಬಹಳ ಹಿಂದೆ ಸಂಕಲನ ರೂಪದಲ್ಲಿ ಏನು ಬಂದಿಲ್ಲ. ಮಂಜೇಶ್ವರದಲ್ಲಿ ಒಬ್ರು ಇದ್ದಾರೆ ರಿಯಾಜ್ ಅಂತ ಹೇಳಿ. ಅವರು ಇತ್ತೀಚೆಗೆ ವಿವೇಕ್ ಶಾನುಭಾಗ್ ಅವರ ಕೆಂಪು ಗಿಳಿಯನ್ನು ಮಲಯಾಳಂಗೆ ಟ್ರಾನ್ಸ್ಲೇಷನ್ ಮಾಡಿದ್ರು. ಕನ್ನಡದ ತುಂಬಾ ಕೃತಿಗಳು ಅವರಿಂದ ಮಲಯಾಳಂಗೆ ಟ್ರಾನ್ಸ್ಲೇಷನ್ ಆಗಿದೆ. ರಿಯಾಜ್ ಮೊಹಮ್ಮದ್ ಅಂತ ಮಂಜೇಶ್ವರದ ವ್ಯಕ್ತಿ. ಅವರು ಈಗ ಇರುವುದು ಸೌದಿ ಅರೇಬಿಯಾದಲ್ಲಿ. ಅವ್ರದ್ದು ಸಾಧಾರಣ ಒಂದು ಗೊತ್ತಲ್ಲ ಕೆಂಪು ಗಿಳಿ. ಹೌದು, ಕರೆಕ್ಷನ್, ಕೆಂಪು ಗಿಳಿ ವಸುಧೇಂದ್ರ. ಮತ್ತೊಂದು ವಿವೇಕ್ ಶಾನುಭಾಗ್ರದ್ದು ಕೂಡ ಒಂದು ಕೃತಿಯನ್ನು ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಜಯಂತ ಕಾಯ್ಕಿನಿ ಅವರ ಯಾವುದು ಮಧುಬಾಲ ಅಂತ ಅದನ್ನು ಕೂಡ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಮಲಯಾಳಂಗೆ. ಸೊ ಅವರಿಗೆ ಅದರ ಆಸಕ್ತಿ ಇದ್ರೆ ಮಾಡ್ಲಿಕ್ಕೆ ಅನುಮತಿ ಸಿಗ್ಬೋದಾ? ಅನುಮತಿ ದೊರಕಿಸಿಕೊಡುವ ಅದೇನು ಕಷ್ಟ ಅಲ್ಲ, ಖಂಡಿತ ಮಾಡಬಹುದು. ನನಗೆ ನೇರ ಪರಿಚಯ ಇಲ್ಲ ರಿಯಾಸ್ ಅವರದ್ದು, ಕೇಳಿದ್ದೇನೆ ಅವರ ಬಗ್ಗೆ. ನನ್ನ ಗೆಳೆಯರು ನಮ್ಮ ಮಂಜೇಶ್ವರದಲ್ಲಿ ಅವರ ಮನೆ ಉಪ್ಪಳದಲ್ಲಿ ಅವರು ತುಂಬಾ 15 ಕೃತಿಗಳನ್ನು ಮಲಯಾಳಂಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅನುಮತಿ ಕೇಳಬಹುದು ಅಂತ ಅನ್ಸುತ್ತೆ. ಹೌದು, ಅದೇ ಅಂದ್ರೆ ಮಲಯಾಳಂ ಸಾಹಿತ್ಯ ಲೋಕಕ್ಕೆ ಅವರ ಪರಿಚಯ ಆಗಲಿ ವ್ಯಾಸರ್ ಅವ್ರದ್ದು. ಕಾಸರಗೋಡಿನವರಲ್ವ, ಆದ ಕಾರಣ ನನಗೊಂದು ವಿಶೇಷ ಆಸಕ್ತಿ. ನಮ್ಮೂರಿನವರು ವ್ಯಾಸರು. ಹಾಗೆ ಇಲ್ಲ, ಅವ್ರದ್ದು 5-6 ಕಥೆಗಳ
ಅನುವಾದ ಆಗಿದೆ. ನನಗೆ ಕೆ ಗಂಗಾಧರ್ನ ಹೇಳ್ತಾ ಇದ್ರು. ಆಮೇಲೆ ಕೆ ಗಂಗಾಧರ್ನ ಅಂತ ಮಲಯಾಳಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಇವರ ಕಥೆಗಳು ಸುಮಾರು ಅನುವಾದ ಆಗಿದಾವೆ ಅಂತ. ಮಲಯಾಳಕ್ಕೂ ಆಗಿದೆ, ತೆಲುಗಿಗೆ ಆಗಿದೆ, ಈ ತರ ಭಾಷೆ ಇದರಲ್ಲಿ ಹಿಂದೆ ಆಮೇಲೆ ಅವರದೊಂದು ಒಂದು ಸುಮ್ಮನೆ ಒಂದು ರೆಫರೆನ್ಸ್ ಹೇಳ್ತಾ ಇದ್ದೇನೆ. ಬಹಳ ಹಿಂದೆ ಜೀವನ್ ಮೋಹನ್ ಸೇರ್ಕೊಂಡಿದ್ದಾರೆ, ಅವರಿಗೆಲ್ಲ ಗೊತ್ತಿರ್ಬೋದು. ಒಂದು ಸಿನಿಮಾ ಆಗ್ಲಿಕ್ಕೆ ಹೊರಟಿತ್ತು ವ್ಯಾಸರ ಒಂದು ಕತೆ, ಪೂಜೆ ಎನ್ನುವ ಕತೆ. ಅದು ಸಿನಿಮಾ ಬಹುತೇಕ ಕೆಲಸ ಆಗಿತ್ತು, ಆದ್ರೆ ಅದು ರಿಲೀಸ್ ಕಾಣಲಿಲ್ಲ ದುರದೃಷ್ಟವಶಾತ್. ಅದ್ರ ಹಿಂದೆ ಸಾಕಷ್ಟು ಕಥೆಗಳಿವೆ. ತುಂಬಾ ಪ್ರಸಿದ್ಧವಾದ ನಟ ಅನಂತನಾಗ್ ಅವರು ಕೂಡ ಅದರಲ್ಲಿ ನಟಿಸಿದ್ದಾರೆ ಅಂತ ಕೇಳಿದ್ದೇನೆ. ಚಂದ್ರಶೇಖರ ಕಂಬಾರ ಸಾಲುಗಳಿಗೆ ರಾಜೀವ್ ತಾರಾನಾಥ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡೋ ಬಗ್ಗೆ ನಿರ್ಧಾರ ಆಗಿತ್ತು. ರೆಕಾರ್ಡ್ ಆದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ದುರದೃಷ್ಟವಶಾತ್ ಅದು ಆಗ್ಲಿಲ್ಲ. ನಮ್ಮ ವಂಶವೃಕ್ಷದಲ್ಲಿ ಶ್ರೀನಿವಾಸ ಶ್ರೋತ್ರಿಯವರ ಪಾರ್ಟ್ ಮಾಡಿದಂತ ವ್ಯಕ್ತಿ, ನಾನು ಅವರ ಹೆಸರು ಮರ್ತೆ, ರಂಗನಾಥ್ ಅವರ ಹೆಸರು ಮರ್ತೆ ನಾನು. ಅವರು ಅದರ ಪ್ರಮುಖ ಪಾತ್ರ ವಹಿಸಿದ್ರು. ಎಲ್ಲ ಶೂಟಿಂಗ್ ಎಲ್ಲ ಮುಗಿದಿತ್ತು, ಯಾವುದೋ ಕಾರಣಕ್ಕೋಸ್ಕರ ಅದು ರಿಲೀಸ್ ಆಗಿಲ್ಲ. ಬಹಳ ಹಿಂದಿನ ಕಥೆ ಇದು. ಓಕೆ, ಹಾಗಾದ್ರೆ ನಾನು ಎ.ಕೆ. ರಿಯಾಜರ್ ಹತ್ರ ಒಂದು ಮಾತಾಡಿ, ಅವರು ಸುನಂದ ಪ್ರಕಾಶ್ ಕಡಮೆ ಅವರ ಗಾಂಧಿ ಚಿತ್ರದ ನೋಟು, ಮತ್ತೆ ಈ ಅಬ್ದುಲ್ ರಶೀದ್ ಅವರ ಈ ಮಳೆಯ ನಂತರ ಈ ಗ್ರಾಮ ಇರುವುದಿಲ್ಲ, ಹಾಗೆ ವಿವೇಕ್ ಶಾನುಭಾಗ್ರ ಅವರ ವಿಚಿತ್ರ ಕಥೆ, ಇವೆಲ್ಲವನ್ನು ಮಲಯಾಳಂಗೆ ಟ್ರಾನ್ಸ್ಲೇಷನ್ ಮಾಡಿ ಮಲಯಾಳಂ ಸಾಹಿತ್ಯ ಲೋಕದಲ್ಲಿ ಅದು ಒಂದು ಚರ್ಚೆ ಆಗಿತ್ತು. ಯಾವುದು ಈ ಒಂದು ಇವರ ಭಾಷಾಂತರ ಶೈಲಿ. ಹಾಗಿರುವಾಗ ನಾವೊಂದು ವ್ಯಾಸರಥವನ್ನು ಭಾಷಾಂತರ ಮಾಡುವ ಒಂದು ಕಿರು ಪ್ರಯತ್ನ ಮಾಡಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಕೃತ ಎಂಬ ಕಥಾ ಸಂಕಲನದ ಮುನ್ನುಡಿಯಲ್ಲಿ ಬರೆದವರು ನಾನು ಮತ್ತು ನನ್ನ ಕಥೆಗಳು. ಮನುಷ್ಯ ಸಂಬಂಧಗಳ ಸ್ವರೂಪ, ವಿರೂಪ, ಕುರೂಪಗಳು ಯಾವತ್ತೂ ನನ್ನ ಮನಸ್ಸನ್ನು ತಟ್ಟುತ್ತಲೇ ಇರುತ್ತವೆ. ಅದರಿಂದಾಗಿಯೇ ನನ್ನ ವಸ್ತು ಯಾವತ್ತೂ ಮನುಷ್ಯನೇ. ಕತೆ ಬರೆಯಲಿ, ಕವನ ಬರೆಯಲಿ, ಲೇಖನ ಬರೆಯಲಿ, ಕಾದಂಬರಿ ಬರೆಯಲಿ, ಮನುಷ್ಯ ವರ್ತನೆಗಳ ನಿಗೂಢತೆಗಳನ್ನು ಒಂದು ರೀತಿಯ ಮುಗ್ಧತೆಯಿಂದ ನೋಡುತ್ತಾ ಬಂದವ ನಾನು. ಇದುವರೆಗೆ ಬರೆದ 100 ಕಥೆಗಳಿಂದ ಕೆಲವನ್ನು ಆರಿಸಿ ಓದುಗರ ಮುಂದಿಡಲು ಸಂತೋಷ ಪಡುತ್ತೇನೆ. ಇಷ್ಟು ಕಾಲ ನನ್ನನ್ನು ನಿರಂತರವಾಗಿ ಪ್ರೋತ್ಸಾಹಿಸುತ್ತಾ ಬಂದ ನನ್ನ ಅಭಿಮಾನಿ ಓದುಗರು ನನ್ನ ಯಶಸ್ಸಿಗೆ ಅಥವಾ ಸೋಲಿಗೆ ಕಾರಣರಾಗಿದ್ದಾರೆ. ನಾನು ಬರೆಯಲಾರಂಭಿಸಿದಾಗ ಅದಾಗಲೇ ಸಿದ್ಧವಾಗಿದ್ದ ದಾರಿ ನನಗೆ ಹಿಡಿಸಲಿಲ್ಲ. ಸಾಹಿತ್ಯವನ್ನಾಗಲಿ ಇತರ ಕಲಾ ಮಾಧ್ಯಮಗಳನ್ನಾಗಲಿ ಶಾಸ್ತ್ರೀಯವಾಗಿ ಅಭ್ಯಸಿಸಲು ನನ್ನಿಂದಾಗಲಿಲ್ಲ. ಪುರಾತನ ಸಾಹಿತ್ಯ ನನಗರ್ಥವಾಗುತ್ತಿರಲಿಲ್ಲ. ಹಳೆಗನ್ನಡ ಕಬ್ಬಿಣದ ಕಡಲೆಯಾಗಿತ್ತು. ಆ ದಶಕದ ಸಮಾಜ, ಸಾಹಿತ್ಯ ಮತ್ತು ರಾಜಕೀಯ ಒಂದು ರೀತಿಯ ಸ್ಥಿತ್ಯಂತರಗೊಳ್ಳುವ ಹಾಗಿತ್ತು. ನನ್ನ ಬದುಕಂತೂ ಆ ಕಾಲಘಟ್ಟದಲ್ಲಿ ದಿಕ್ಕೆಟ್ಟು ಹೋಗಿತ್ತು. ನನ್ನ ಮಾನಸಿಕ ಚಂಚಲತೆಯನ್ನು ಸ್ಥಿರಪಡಿಸುವ ಸಲುವಾಗಿ ಪ್ರಬಲವಾದ ಮೋಹಕ ಪ್ರಪಂಚವೊಂದರ ಸೃಷ್ಟಿ ಆಗಲೇಬೇಕಿತ್ತು. ಅದು ನನ್ನಂತೆ ಗಲಿಬಿಲಿಗೊಂಡ ಅನೇಕ ಮನಸ್ಸುಗಳನ್ನು ತಟ್ಟಲೇಬೇಕಿತ್ತು. ಹಾಗೆ ನನ್ನ ನಾಯಕರು, ನಾಯಕಿಯರು ರಂಗಕ್ಕೆ ಬಂದರು. ನನ್ನಷ್ಟೇ ಗಲಿಬಿಲಿಯಿಂದ, ನನ್ನಷ್ಟೇ ಭಯಭೀತರಾಗಿ, ನನ್ನಷ್ಟೇ ಬೀರುಗಳಾಗಿ. ಆಮೇಲೆ ತಂತ್ರಗಳಲ್ಲೂ ವಸ್ತುವಿನ ಆಯ್ಕೆಯಲ್ಲೂ ನನ್ನದೇ ದಾರಿಯೊಂದನ್ನು ಸೃಷ್ಟಿಸಿಕೊಂಡೆ. ಒಂದು ಊರನ್ನು ಸೃಷ್ಟಿಸಿಕೊಂಡೆ, ಒಂದು ನದಿಯನ್ನು, ಒಂದು ಗುಡ್ಡವನ್ನು ಸೃಷ್ಟಿಸಿಕೊಂಡೆ. ನನ್ನ ಓದುಗರು ನನ್ನನ್ನು ಮತ್ತಷ್ಟು ಮೆಚ್ಚಿಕೊಂಡರು. ಆಮೇಲೆ ಇದ್ದಕ್ಕಿದ್ದಂತೆ ಬರೆಯುವುದನ್ನು ನಿಲ್ಲಿಸಿಬಿಟ್ಟೆ. ಚುಂಬನ ನನ್ನ ಮೊದಲ ಕಥೆಯಾಗಿತ್ತು, ಬಕ್ಕ ನನ್ನ ಕೊನೆಯ ಕಥೆಯಾಗಿದೆ. ಬಹುಶಃ ಇದಾದ್ಮೇಲೆ ಅವ್ರು ಬರ್ತಿದ್ದಾರೆ. ಸೊ ಇದಿಷ್ಟು ಅದರ ಮುನ್ನುಡಿಯಲ್ಲಿರೋದು. ಒಂದು ಸಣ್ಣ ವಿಮರ್ಶೆ, ಒಂದು ಪ್ಯಾರ ಇದೆ ಅದರಲ್ಲಿ, ನಾನು ಒಂದು ಓದ್ತೇನೆ ಅದನ್ನು. ನೆರೆ ಅಂತ ಒಂದು ಕತೆಗೆ. ಇಲ್ಲಿ ನೋಡುತ್ತಿದ್ದೇನೆ. ಮೇ ತಿಂಗಳ ಮಯೂರ ಎಲ್ಲ ಓದಿದ್ಯಾ? ಹೌದು, ಹೆಚ್ಚು ಕಡಿಮೆ ಎಲ್ಲ ಓದಿದ್ದೇನೆ. ಎಂ ವ್ಯಾಸರ ನೆರೆ ಕಣ್ಣಿಗೆ ಕಟ್ಟುತ್ತಿದೆ. ಯಾಕೆ? ಅದರ ತಂತ್ರ ತುಂಬಾ ಹಿಡಿಸಿತು. ಬಹಳ ಆಕರ್ಷಕ ಕತೆ. ತಂದೆ, ಮಗ, ಸಾಹಿತ್ಯ, ಯಜಮಾನ, ಗುಲಾಮ, ಗಂಡು ಹೆಣ್ಣು, ಕಾಮ, ಸೃಷ್ಟಿ, ಕ್ಲೀಶೆ. ವಿವರ ಇಲ್ಲಿ ಬೇಡ. ಆದೀತು, ವಿವರ ಇಲ್ಲಿಗೆ ಮುಗಿಯುವುದೂ ಇಲ್ಲ. ಎತ್ತಿದರೆ ಸಮುದ್ರ. ಕತೆಗಾರ ಎಂ ವ್ಯಾಸರನ್ನು ಪ್ರಕಟಿಸಿದ ಮಯೂರವನ್ನು ಅಭಿನಂದಿಸಲೇ? ದಯವಿಟ್ಟು ಹಾಗೆ ಮಾಡಿ. ನನ್ನೊಬ್ಬನದಲ್ಲ, ಎಷ್ಟೋ ಜನರ ಕೆಲಸ ಮಾಡಿದಂತಾಗುತ್ತದೆ. ಬಹುಶಃ ಇಲ್ಲಿ ಬಂದಿರೋ ಎಲ್ಲರ ಅಭಿಪ್ರಾಯವೂ ಇದೇ ಆಗಿರ್ತದೆ ಅಂತ ನನಗನ್ನಿಸ್ತದೆ. ಜನ ಪ್ರಶಾಂತ್, ನೀವು ಮಾಡರೇಟರ್ ಆಗಿರೋದ್ರಿಂದ ಕೆಳಗೆ ಲೇಖಕಿ ಭಾರತಿ ಬೇವಿ ಇದ್ದಾರೆ. ಅವರು ವ್ಯಾಸರ ಬಹಳ ದೊಡ್ಡ ಅಭಿಮಾನಿ. ಹಾಗೆ ವ್ಯಾಸರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರನ್ನ ಕರಿಬಹುದು ಮೇಲೆ ಅನ್ಸುತ್ತೆ. ಓಕೆ ಸರ್, ಅವ್ರನ್ನ ಆಲ್ರೆಡಿ ಕರ್ದಿದ್ದೇವೆ, ಅವ್ರು ಬಂದಿರ್ಲಿಲ್ಲ. ಅವರು ಅದೇ ಶುರುವಿನಲ್ಲೇ ಹೇಳ್ಬಿಟ್ರು, ನನ್ನಂತೂ ಕರಿಬೇಡಿ, ನನ್ನ
ಸ್ಪೀಕರ್ ಲಿಸ್ಟ್ ಕರಿಬೇಡಿ ಅಂತ ಸ್ಟಾರ್ಟಿಂಗ್ ಹೇಳಿದ್ರು. ಆಮೇಲೆ ಇಲ್ಲಿ ವರದರಾಜ್ ಸರ್ ಮತ್ತೆ ಪ್ರತಿಮಾ ಮೇಡಮ್ ಒಂದು ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ಸ್ ಕೂಡ ಅವರೇ ನಮ್ಗೆ ಇವತ್ತು ದೊರಕಿಸ್ಕೊಟ್ಟಿದ್ದು. ಈ ಕಾರ್ಯಕ್ರಮದ ಏನ್ ನಡೀತಿದೆ ಅದ್ರದ್ದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮೇಡಮ್ ನಿಮ್ಗೇನಾದ್ರು ಸಮಯ ಇದ್ರೆ ಅಥವಾ ಮಾತನಾಡುವ ಇಚ್ಛೆ ಇದ್ರೆ ಖಂಡಿತ ಇಲ್ಲಿ ಬಂದು ಮಾತಾಡಬಹುದು. ನಮಗೂ ನಿಮ್ಮ ಧ್ವನಿ ಕೇಳಕ್ಕೆ, ವ್ಯಾಸರ ನಿಮ್ನ ಆವರಿಸ್ಕೊಂಡಿರೋ ಒಂದು ಬಗೆ ಕೇಳಕ್ಕೆ ನನಗೂ ಒಂದು ಕುತೂಹಲ ಇದೆ. ಮಾತಾಡಿ. ನಾನು ಫ್ರಾನ್ಸ್ ಕಾಫ್ಕರ್ ಅವರ ಮೆಟಮಾರ್ಫೋಸಿಸ್ ಅಂತ ಕಾದಂಬರಿ ರೂಪಾಂತರ ಅಂತ ಇದೆ ಅಲ್ವಾ, ಅದು ನನಗೆ ಓದಿದ್ದು ವ್ಯಾಸರದಿಂದಾಗಿ. ಯಾಕಂದ್ರೆ ವ್ಯಾಸರವರ ಎಲ್ಲೋ ಒಂದು ಉಲ್ಲೇಖ ಮಾಡಿದ್ರು ಅದ್ರ ಬಗ್ಗೆ ಒಂದು ಪುಸ್ತಕದ ಇದರಲ್ಲಿ. ನಾನು ಅದನ್ನು ಇಟ್ಕೊಂಡು ನಾನು ಮೆಟಮಾರ್ಫೋಸಿಸ್ ಅನ್ನು ಸುಮಾರು 20 ವರ್ಷಗಳಿಂದ ಓದಿದ್ದು, ಅದು ಈಗಲೂ ನನಗೆ ನೆನಪಿದೆ. ಸೊ ಅದನ್ನು ಓದುವಾಗ ಅಂತಾರಾಷ್ಟ್ರೀಯ ಮಟ್ಟದ ಲೇಖಕರಾಗುವಂತ ಎಲ್ಲಾ ಅರ್ಹತೆಗಳು ವ್ಯಾಸರವರಿಗಿದೆ. ಯಾಕಂತ ಹೇಳಿದ್ರೆ ಕಾಫ್ಕ ಯಾವ ರೀತಿ ಫ್ರಾನ್ಸ್ ಕಾಫ್ಕ ಬರೆದಿದ್ರು ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ನಮ್ಮ ವ್ಯಾಸರವರು ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಯಾಕಂದ್ರೆ ಅದ್ರ ಗಿರಿ ಟ್ರಾನ್ಸ್ಲೇಟ್ ಮಾಡಿದ್ರು ರೂಪಾಂತರ ಅಂದಾಗ, ನಾನು ಅದನ್ನೇ ಓದಿದ್ದು. ಆನಂತರ ಡೈರೀಸ್ ಆಫ್ ಫ್ರಾನ್ಸ್ ಕಾಫ್ಕಾ ಅಂತ ಓದ್ತಿದ್ದೆ ನಾನು. ಒಂದು ಬುಕ್ ಇದೆ ಸುಮಾರು 400 ಪುಟದ್ದು. ಅದರಲ್ಲಿ ಬಹಳ ಸ್ಟ್ರೇ ಆದ ಇನ್ಸಿಡೆಂಟ್ ಬರುತ್ತೆ. ಆಮೇಲೆ ಅದ್ರಲ್ಲೂ ಒಂದು ಊರನ್ನ ಸೃಷ್ಟಿ ಮಾಡ್ತಾರೆ ಅವರು. ತಾನು ಹೋಗ್ತಿದ್ದ ಬೀದಿ ಇದೆಲ್ಲ, ಆ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅವರು ಬೀದಿ ಬಗ್ಗೆ ಬರೀತಾನೆ ತನ್ನ ಒಳಗನ್ನ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಬಹಳ ಚೆನ್ನಾಗಿದೆ ಆ ಬುಕ್. ಪ್ರಶಾಂತ್, ನೀವು ಓದ್ಬೇಕದು, ದ ಡೈರೀಸ್ ಆಫ್ ಫ್ರಾನ್ಸ್ ಕಾಫ್ಕಾ ಅಂತ. ನಾನು ಅದನ್ನ ಅನುವಾದ ಮಾಡ್ಲಿಕ್ಕೆ ಯತ್ನಿಸಿ ಸೋತ ಪುಸ್ತಕ ಅದು. ಅದಕ್ಕೆ ನಾನು ಸಾಧ್ಯನೇ ಇಲ್ಲ. ಹಿರಿಯವರ ಮೊದಲ ಪ್ರಕರಣದ ಪುಸ್ತಕ ಬಹಳ ಚಿಕ್ಕ ಇತ್ತು, ನಂಗೆ ಎಲ್ಲೋ ಒಂದು ಅಕಸ್ಮಾತ್ ಆಗಿ ಸಿಕ್ಕಿತ್ತು. ಅದೀಗ ಮರುಮುದ್ರಣ ಕೂಡ ಆಗಿದೆ ಮೋಸ್ಟ್ಲಿ. ಅದು ಬಹಳ ಚೆನ್ನಾಗಿತ್ತು. ಅದ್ರ ಕವರ್ ಪೇಜ್ ಬಹಳ ಚೆನ್ನಾಗಿತ್ತು, ಬ್ಲಾಕ್. ಹೌದೌದು, ನನ್ನ ಹತ್ರ ಇದೆ ಸರ್. ಅದು ಬಹಳ ಚಿಕ್ಕ ಪುಸ್ತಕ ಅದು. ಹೌದು. ಎಲ್ಲಿ ಸಿಗ್ತದೆ ಸರ್? ಎಲ್ಲಿ ಸಿಗ್ತದೆ ಸರ್? ಸರ್ ಈಗ ರೂಪಾಂತರ ನಿಮಗೆ ಋತುಮಾನ ಈ ಬುಕ್ ಮಾಡಿದಾರಲ್ಲ ಸರ್? ಹೌದೌದು. ಓಲ್ಡ್ ಡೈರೀಸ್, ನೀವು ಜೋಗಿ ಅವರು ಹೇಳಿದ್ರಲ್ಲ, ಡೈರೀಸ್ ಆಫ್ ಫ್ರಾನ್ಸ್ ಕಾಫ್ಕಾ, ಅದ್ ನಿಮ್ಗೆ ಯಾವ ಪಬ್ಲಿಷರ್ ಅಂತ ಹೇಳ್ತೀನಿ. ಅದೊಂದು ಬ್ಲೂ ಕಲರ್ ನ ಬುಕ್. ನಾನು ಅದನ್ನ ಅಂಕಿತದಿಂದ ಪರ್ಚೇಸ್ ಮಾಡಿದೆ. ನಾನು ನಿಮ್ಗೆ ಆ ಪುಸ್ತಕದ ಕವರ್ ಪೇಜ್ ಬೇಕಾದ್ರೆ ಕಳಿಸ್ತೀನಿ ನಾನು. ಅವರು ವಿದೇಶಿ ಲೇಖಕರ ಬಗ್ಗೆ ಹೇಳಿದ ಕಾರಣ ಹೇಳೋದು, ಬಹುಶಃ ಬಹಳಷ್ಟು ಒಳ್ಳೆಯ ಲೇಖಕರ ಕ್ವಾಲಿಟೀಸ್ ಅಂದ್ರೆ ನಮ್ಮನ್ನ ಏನ್ ಕಾಡುತ್ತವೆ ಆ ಅಂಶಗಳಿಗೆ ದಾಸ್ತೋವ್ಸ್ಕಿ, ಬೋದಿಲೇರ್, ಕಾಫ್ಕಾ, ಮುರಕಮಿ ಇವ್ರದ್ದೆಲ್ಲ ಕೆಲವು ಅಂಶಗಳನ್ನು ವ್ಯಾಸರ ಬರಹಗಳಲ್ಲಿ ತುಂಬಾ ಸಲ ಗುರುತಿಸ್ಲಿಕ್ಕೆ ಸಿಗ್ತದೆ ಸರ್. ಮತ್ತೆ ಮನುಷ್ಯನ ಮೂಲ ಪ್ರಜ್ಞೆ, ಕಾಮ ಮತ್ತು ಗಂಡು ಹೆಣ್ಣಿನ ಸಂಬಂಧ, ಅದು ಎಷ್ಟು ಆಳವಾಗಿ ಹೇಳಿದಾರಂದ್ರೆ ನಿಮಗೆ ಅದು ಪ್ರತಿ ಸಲ ಕೂಡ ಹೊಸದಾಗಿ ಕಾಣುತ್ತೆ ಅಂತ ನಾನು ಹೇಳುದು. ಇಲ್ಲ, ಇವ್ರು ಏನಂದ್ರೆ ಇವರು ಅಸ್ತಿತ್ವವಾದ ಪ್ಲಸ್ ಅಸಂಗತವಾದ ಎರಡನ್ನು ಒಂದು ಬೆರೆಸಿದ ಮನುಷ್ಯ ಅಂತಲ್ಲ ಇದ್ರು ಇವರು. ದಾಸ್ತೋವ್ಸ್ಕಿ ಅವರ ದಿ ಇಡಿಯಟ್ ಇದೆಯಲ್ಲ ಸರ್, ಜೋಗಿ ಅವರೇ, ದಾಸ್ತೋವ್ಸ್ಕಿ ಅವರ ದಿ ಇಡಿಯಟ್. ಸೊ ಅದು ಕೂಡ ಅದು ಭಾಷಾಂತರ ಆಗಿದೆ ಸರ್ ಕನ್ನಡಕ್ಕೆ? ನನ್ ಪ್ರಕಾರ ಆಗಿಲ್ಲ. ಇಡಿಯಟ್ ಆಗ್ಲಿಲ್ಲ. ಆಗಿದ್ರೆ ಗೋಪಾಲ್ ಕೃಷ್ಣ ಮಾಡಿರ್ಬೋದು, ನವ ಕರ್ನಾಟಕ ಪಬ್ಲಿಷ್ ಮಾಡಿರ್ಬೋದು. ಬಟ್ ನಾನು ಆಗ್ಲಿಲ್ಲ ಅನ್ಕೋತೀನಿ ನಾನು. ಓಕೆ. ವರದರಾಜ್ ಸರ್, ಒಂದು